ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ 7ನೇ ತರಗತಿ ಮಕ್ಕಳಿಗೆ ಆಗುವಂತಹ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲನೇ ಗದ್ಯ ಭಾಗದ ಅದರ ಕ್ವಶನ್ ಆನ್ಸರ್ಸ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿರುವಂಥ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಅದರಲ್ಲಿ ಫಸ್ಟ್ ಕ್ವಶನ್ನು, ಗಂಗಾ ನದಿ ಯಾವ ಸಮುದ್ರವನ್ನು ಸೇರುತ್ತದೆ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಹೂ ಅಂತ ಹಾಕೋತೀನಿ. ಇದನ್ನು ಹಾಗೆ ಬರೆಯೋಣ. ಗಾಗೊಂದು ಸೊನ್ನೆ ಗಾ ದೀರ್ಘ ಗಂಗಾ ನ ದಾಗುಡ್ಸು ದಿ. ಗಂಗಾ ನದಿ ಯಾವ ಅನ್ನೋದು ಪ್ರಶ್ನಾರ್ಥಕ ಪದ. ಅದಕ್ಕೆ ಬಂಗಾಳ ಬಾಗೊಂದು ಸೊನ್ನೆ ದೀರ್ಘ ಗಾಳ ಬಂಗಾಳ ಇಲ್ಲೇ ಇದೆ, ಸಮುದ್ರವನ್ನು ಸೇರುತ್ತದೆ, ಅಲ್ಲೇ ಇದೆ. ಅದನ್ನು ಹಾಗೆ ಬರೆಯೋಣ. ಸಮುದ್ರ ನೂಗೆ ನಾವತ್ತು ಕೊಟ್ಟಿವಿ ಅಂದರೆ ವಣ್ಣು ಅಂತ ಆಗುತ್ತೆ. ಮಾಕೊಂಬು ಮೂ ದಾಗೆ ಅರ್ಧ ಚಂದ್ರ. ಸಮುದ್ರವನ್ನು ಸೇರುತ್ತದೆ. ಸಾಕೆ ದೀರ್ಘ ಸೇ ರೂ ರಾಕೊಂಬು ರೂ ತಾಗೆ ತಾವತ್ತು ಕೊಟ್ಟು ದಾಗೆ ಏತ್ವ ಕೊಡ್ತೀವಿ, ದೇ ಆಗುತ್ತೆ, ಸೇರುತ್ತದೆ ಅಂತ ಫಸ್ಟ್ ಕ್ವಶನ್ಗೆ ಆನ್ಸರ್. ಎರಡನೇ ಪ್ರಶ್ನೆ, ಬುದ್ಧನ ಪ್ರಕಾರ ನದಿ ನೀರಿಗಿಂತ ಹೆಚ್ಚು ಬೆಳೆಯುಳ್ಳದ್ದು ಯಾವುದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಹೂ ಅಂತ ಹಾಕ್ಕೊಂಡು ಕ್ವಶನಲ್ಲಿರೋದೇ ಬರೆಯೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ತುಂಬ ಈಸಿ ಇರುತ್ತೆ. ಏನಂದರೆ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಬರೆದ್ರೆ ನಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅದರಿಂದ ಸ್ವಲ್ಪ ಯೋಚಿಸಿ ನೀಟಾಗಿ ಬರೀತಾ ಹೋಗಬೇಕು. ಬುದ್ಧನ ಪ್ರಕಾರನೂ ಕ್ವಶನಲ್ಲೇ ಇದೆ. ಪಾಗರ್ಧ ಚಂದ್ರ ದೀರ್ಘ ಪ್ರಕಾರ. ನದಿ ದಾಗುಡಿಸು ದಿ. ನದಿ ನೀರಿಗಿಂತ ನಾಗುಡಿಸು ದೀರ್ಘ ನೀ ರಾಗುಡಿಸು ರೀ ಗಾಗುಡಿಸು ಗೀಗೊಂದು ಸೊನ್ನೆ ತ. ನೀರಿಗಿಂತ ಹೆಚ್ಚು ಹಾಕಿತ್ವ ಹೇ ಚಾ ಬರೆದು ಕೊಂಬು ಕೊಡಿ, ಚೂ ಆಗುತ್ತೆ. ಚೂಗೆ ಚಾವತ್ತು. ಹೆಚ್ಚು ಸಜಾತಿಯ ಒತ್ತಕ್ಷರ ಬಂದಿದೆ ಇಲ್ಲಿ. ಚೂ ಬರೆದ್ಬಿಟ್ಟು ಹೀಗೆ ಅದಕ್ಕೆ ಚಾವತ್ತು ಕೊಡಿ. ಹೆಚ್ಚು ಬೆಳೆಯುಳ್ಳದ್ದು ಅದನ್ನು ಹಾಗೆ ಬರೆಯೋಣ. ಬೇಲ ಬಾಕಿತ್ವ ಬೇ ಲಾಕಿತ್ವ ಲೇ ಕೊಂಬು ಯು ಳ ದೊಡ್ಡ ಳ ಅದಕ್ಕೆ ಲಾವತ್ತು. ಳ ದು ಕೊಂಬುದು ದೂಗೆ ದಾವತ್ತು. ಬೆಳೆಯುಳ್ಳದ್ದು ಯಾವುದು ಅನ್ನೋದು ಇಲ್ಲಿ ಪ್ರಶ್ನಾರ್ಥಕ ಪದ. ಅದಕ್ಕೆ ರಕ್ತ. ರಾ ಬರೆದು ಕಾಗೆ ತಾವತ್ತು. ರಕ್ತ ಅಂತನಾದರೂ ಬರೀರಿ, ಅಥವಾ ಮಾನವನ ರಕ್ತ ಅಂತನಾದರೂ ಬರೀಬೋದು. ಮಾನವನ ರಕ್ತ. ರಾ ಕಾಗೆ ತಾವತ್ತು. ವಿಜಾತಿಯ ಒತ್ತಕ್ಷರಗಳು ಇಲ್ಲಿ ಬಂದಿದೆ. ರಾ ಬರೆದ್ವಿ, ಕಾಗೆ ತಾವತ್ತು. ರಾ ಕಾ ಬಂದು ಅರ್ಧ ಆಗುತ್ತೆ, ಕ್. ಇದು ಅರ್ಧ ಅಕ್ಷರ ಒತ್ತಕ್ಷರ ಬಂದು ಪೂರ್ಣಾಕ್ಷರವಾಗಿ ಪರಿಣಮಿಸುತ್ತೆ. ಅಂದರೆ ತಾ ಬಂದು ತ್ ಅಂತ ಇರೋದು ತಾ ಅಂತ ಆಗುತ್ತೆ. ರಾ ಕ್ ತ. ರಾ ಕ್ ತ ರಕ್ತ ಅಂತ ಆಗುತ್ತೆ. ಮೂರನೇ ಪ್ರಶ್ನೆ, ಬುದ್ಧದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಅದನ್ನೇ ಬರೆಯೋಣ. ಅಂದರೆ ಪ್ರಶ್ನೆಯಲ್ಲಿ ಇರುವಂತಹ ಕೆಲವು ಪದಗಳು. ಬುದ್ಧ
ದೇವನು ನೋಡಿಕೊಂಡು ಹಾಗೆ ಬರೀಬೋದು. ಹೇಳುವಂತೆ, ಹೇಳುವ ಸೊನ್ನೆ ಹಾಕಿ ತಾಕಿತ್ವ ತೆ. ಹೇಳುವಂತೆ ಜೀವನದಲ್ಲಿ, ಅದು ಕ್ವಶನಲ್ಲಿ ಹಾಗೆ ಇದೆ, ಅದನ್ನು ಹಾಗೆ ಬರಿತಾ ಹೋಗ್ತೀವಿ. ಜೀವನದಲ್ಲಿ ಸುಖ, ಸುಖ ಶಾಂತಿ, ದೀರ್ಘ ಸೊನ್ನೆ ತಾಗುಡಿಸು ತಿ, ಶಾಂತಿ ಸಿಗಬೇಕಾದರೆ, ಇದೆಲ್ಲ ಹಾಗೆ ಕ್ವಶನಲ್ಲಿರೋದನ್ನು ಬರಿತೀವಿ. ದೀರ್ಘ ದ ರಾಕೇತ್ವ ರೇ, ಸಿಗಬೇಕಾದರೆ ಏನು ಅನ್ನೋದು ಪ್ರಶ್ನಾರ್ಥಕ ಪದ. ಅದಕ್ಕೆ ಬದಲು ನಾವು ಆನ್ಸರ್ನ ಬರಿತೀವಿ. ಏನು ಅಂದರೆ, ಯುದ್ಧವನ್ನು ಬಿಟ್ಟು, ಯಾಕೊಂಬು ಯು ದಾಗೆ ದಾವತ್ತು ಕ್ಲಾಸ್ ಬರಬೇಕು. ಯುದ್ಧವನ್ನು ಬಿಟ್ಟು ಬರಿಬೋದು, ತೊರೆದೂ ಬರಿಬೋದು. ಯುದ್ಧವನ್ನು ತಾ ಏತ್ವ ಕೊಂಬು ಕಿಳಿ ತೋ, ಸರಿ, ತಾ ಏತ್ವ ಕೊಂಬು ಕಿಳಿ ತೋ ರಾಕೆತ್ವ ರೇ ತು. ಯುದ್ಧವನ್ನು ತೊರೆದು ಪ್ರಕೃತಿಯನ್ನು, ಪಾಗ ಅರ್ಧ ಪ್ರ, ಕಾಗೆ ಒಟ್ರಸು ಲಿಕ್ರು, ತಾಗುಡಿಸು ತಿ ನು, ಪ್ರಕೃತಿಯನ್ನು ಸಮಾನವಾಗಿ, ಮಾ ದೀರ್ಘ ಮಾ ನ, ವಾ ದೀರ್ಘ ವಾ ಗಾಗುಡಿಸು ಗಿ, ಸಮಾನವಾಗಿ ಹಂಚಿ, ಹಾಗೊಂದು ಸೊನ್ನೆ ಚಾಗುಡಿಸು ಚಿ, ಹಂಚಿಕೊಂಡಾಗಲ್ಲ, ಏನು ಮಾಡಬೇಕು ಅಂತಿರೋದ್ರಿಂದ ಪ್ರಕೃತಿಯನ್ನು ಸಮಾನವಾಗಿ ಹಂಚಿಕೊಳ್ಳ, ಬಾಕಿ ದೀರ್ಘ ಬೇ ಕಾಕೊಂಬು ಕು, ಹಂಚಿಕೊಳ್ಳಬೇಕು ಅಂತ ಬರೆಯೋಣ. ಅಂದರೆ ಬುದ್ಧದೇವನು ಹೇಳುವಂತೆ ಜೀವನದಲ್ಲಿ ಸುಖ ಶಾಂತಿ ಸಿಗಬೇಕಾದರೆ ಎಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಡಬಲ್ ಕೋಟ್ಸಲ್ಲಿ ಬರಿತೀನಿ ಮೈನು ಆನ್ಸರ್ನ. ಯುದ್ಧವನ್ನು ತೊರೆದು ಅಂದರೆ ಯುದ್ಧವನ್ನು ಬಿಟ್ಟು ಪ್ರಕೃತಿಯನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು ಅಂತ ಆನ್ಸರ್ನ ಬರೀಬೇಕಾಗುತ್ತೆ. 4ನೇ ಪ್ರಶ್ನೆ, ವತ್ಸ ಮತ್ತು ಮಗಧ ರಾಜ್ಯದವರು ಯುದ್ಧವನ್ನು ಏಕೆ ನಿಲ್ಲಿಸಿದರು ಅಂತ ಇದೆ. ಅದಕ್ಕೆ ಆನ್ಸರ್ ಅಂದರೆ ಉತ್ತರ, ಅದಕ್ಕೆ ಬುದ್ಧ ಹೇಳಿದ ಅಂದರೆ ಚಾಪ್ಟ್ರಲ್ಲಿ ಬುದ್ಧ ಒಂದು ಅಡ್ವೈಸನ್ನು ಮಾಡಿರ್ತಾರೆ. ಅದು ಏನಂತಂದರೆ, ಅವರ ಮಾತದು ಬುದ್ಧ ಹೇಳಿರೋದು, ಶಾಗೆ ಯಾವತ್ತು ಮನುಷ್ಯ ಸುಖವಾಗಿ ಜೀವಿಸಲು, ಗುಡಿಸು ಹಾಕಿ ದೀರ್ಘ, ಜೀವಾಗುಡಿಸುವಿ ಸಾಲು, ಜೀವಿಸಲು, ಮನುಷ್ಯ ಸುಖವಾಗಿ ಜೀವಿಸಲು ನೀರು, ನಾಗುಡಿಸು ದೀರ್ಘ ನೀರು ಹಾಕೊಂಬರು ನೀರು, ಗಾಳಿ, ದೀರ್ಘ ಗ, ಲಾಗುಡಿಸು ಲಿ, ಗಾಳಿ, ಆಹಾರ ಮುಖ್ಯ, ಮಾಕೊಂಬು ಮು, ಖಾಗೆ ಯಾವತ್ತು ಮುಖ್ಯ, ವಾ ದೀರ್ಘ ವಾ ದ ಸೊನ್ನೆ ತಾಕಿತ್ವ ತೆ, ಮುಖ್ಯವಾದಂತೆ
ನೀರು ಗಾಳಿ ಆಹಾರ ಮುಖ್ಯವಾದಂತೆ ಶಾಂತಿಯು ದೀರ್ಘ ಶ ಒಂದು ಸೊನ್ನೆ ಶಾಂತ ಗುಡಿಸುತ್ತಿ ಯಾಕೊಂಬು ಯು ಶಾಂತಿಯು ಮುಖ್ಯ. ಮಾಕೊಂಬು ಮು ಖಾಗೆ ಯಾವುದು ಮುಖ್ಯ ಎಂಬ ಮಾತು ಸತ್ಯವೆನಿಸಿ ತಾಗೆ ಯಾವತ್ತು ಸತ್ಯ ಜಾಗ ಸಾಲ್ತಾ ಇಲ್ಲ, ಈ ಕಡೆ ಬರ್ತೀವಿ. ಸತ್ಯ ಎಣಿಸಿನೂ ಬರೀಬೋದು, ವೆನಿಸಿನೂ ಬರೀಬೋದು. ವೆನಿಸಿ ಸತ್ಯವೆನಿಸಿ ಯುದ್ಧವನ್ನು ಬಿಟ್ಟರು. ಯಾಕೊಂಬು ಯು ದಾಗೆ ದಾವತ್ತು ಕೊಟ್ಟು ಒಕ್ಲಾಸ್ ಕೊಡಬೇಕು. ಯುದ್ಧವನ್ನು ಬಿಟ್ಟರು. ಬಾಗಿಲಿಸು ಬಿ ಟಾಗೆ ಟಾವತ್ತು ಬಿಟ್ಟ ರಾಕೊಂಬು ರು ಬಿಟ್ಟರು ಅಂತ ಆನ್ಸರ್ ಬರೀಬೇಕಾಗುತ್ತೆ. ಇದು ಸ್ವಲ್ಪ ಉದ್ದ ಇರಂಗೆ ಕಾಣಿಸುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. 2-3 ವಾಕ್ಯದಲ್ಲಿ ಉತ್ತರಿಸಿ ಬರುತ್ತಲ್ಲ, ಅದಕ್ಕೂ ಇದು ಸೇರುತ್ತೆ. ಅಂದರೆ ಅದಕ್ಕೂ ನಾವು ಇದನ್ನು ಬರೀಬೋದು. ಬುದ್ಧ ಹೇಳಿದ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಮುಖ್ಯವಾದಂತೆ ಶಾಂತಿಯು ಮುಖ್ಯ ಎಂಬ ಮಾತು ಸತ್ಯವೆನಿಸಿ ಯುದ್ಧವನ್ನು ಬಿಟ್ಟರು ಅಂತ ಬರೀಬೇಕಾಗುತ್ತೆ. ಇದಿಷ್ಟು ಸ್ಟೇಟ್ ಸಿಲೆಬಸ್ನವ್ರಿಗೆ ಗದ್ಯ ಭಾಗ 1ರಲ್ಲಿ 8ನೇ ತರಗತಿಯವರಿಗೆ ಕೊಟ್ಟಿರೋ ಅಂಥ ಪ್ರಶ್ನೆ ಉತ್ತರಗಳು. ಇದಿಷ್ಟನ್ನು ಓದ್ಕೊಬೇಕಾಗುತ್ತೆ. ನೀವು ಚೆನ್ನಾಗಿ ಅದನ್ನು ಓದ್ಕೊಂಡು ಮನದಟ್ಟು ಮಾಡ್ಕೊಳ್ಳಿ.